ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ಮೀಶೋದಿಂದ ತರಿಸಿದ್ದೀನಿ. ಸೊ ಎಲ್ಲೋ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಸೊ ಆವಾಗ ನಿಮಗೆ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗುತ್ತೆ. ಸೊ ನಾನು ಇಲ್ಲಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ. ಹಾಗೆ ನಾನು ಹೆಚ್ಚಾಗಿ ಪ್ರಾಡಕ್ಟ್ಗಳು ಚೆನ್ನಾಗಿದ್ದರೆ ಮಾತ್ರ ನಾನು ವಿಡಿಯೋನ ಮಾಡ್ತೀನಿ. ಸೊ ಹಾಗೇನಾದರೂ ಡ್ಯಾಮೇಜ್ ಬಂದಿದ್ದರೆ ರಿಟರ್ನ್ ಮಾಡಿಬಿಟ್ಟಿರ್ತೀನಿ, ಅದನ್ನು ವಿಡಿಯೋನ ನಾನು ಮಾಡೋಕ್ಕೆ ಹೋಗಲ್ಲ. ಹೀಗೆ ನನಗೆ ಇಷ್ಟ ಆಗಿದ್ದಿದ್ದರೆ ಮಾತ್ರ ನಾನು ಪ್ರಾಡಕ್ಟ್ಗಳನ್ನು ಇದು ಮಾಡ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೊದಲೇ ಪ್ರಾಡಕ್ಟ್ ಬಂದುಬಿಟ್ಟು ನೋಡಿ, ಇದು ಎಲಿಫೆಂಟ್ ಸೆಟ್ಟು ಇದೆ ಇದರಲ್ಲಿ. ಸೊ ಇದು ಬಂದುಬಿಟ್ಟು ಪ್ಲ್ಯಾಸ್ಟಿಕ್ ಇದು. ಸೊ ಇದ್ರದ್ದೆಲ್ಲ ನಾವು ಕಪ್ಪು ಇದು ತೊಗೊತೀವಲ್ಲ ಟೀ ಕುಡಿಯೋದಕ್ಕೆ, ಸೊ ಆ ಥರದ್ದು ಪ್ರಾಡಕ್ಟ್ ಅಲ್ಲ. ಇದ್ರದ್ದು ರೇಟ್ ಬಂದುಬಿಟ್ಟು ₹139 ಇದೆ. ಸೊ 6 ಸೆಟ್ಟು ಬರುತ್ತೆ. ಸಣ್ಣದು, ಸ್ವಲ್ಪ ಮೀಡಿಯಮ್ಮು, ಸ್ವಲ್ಪ ದೊಡ್ಡದು. ಅಂದರೆ ತುಂಬ ದೊಡ್ಡದಿಲ್ಲ, ಸಣ್ಣ ಸಣ್ಣದಾಗಿದ್ದಾವೆ. ಸೊ ತುಂಬ ದೊಡ್ಡ ಸೈಜ್ ಇಲ್ಲ. ಇದು ನಾವು ಶೋಕೇಸಲ್ಲಿ, ಹಾಗೆ ಏನಾದರೂ ದಸರಾ ಅಥವಾ ಗಣೇಶ ಹಬ್ಬಕ್ಕೆ ಮುಂದ್ಗಡೆ ಡೆಕೋರೇಷನಿಗೆ ಪರ್ಪಸ್ಸಿಗೆ ಕೂಡ ನಾವು ಇಟ್ಕೋಬೋದು. ಹಾಗೆ ಶೋಕೇಸಲ್ಲೂ ಇಡೋದಕ್ಕೂ ತೊಗೋಬೋದು. ಅಕಸ್ಮಾತ್ ಮಕ್ಕಳಿಗೆ ಏನಾದರೂ ಆಟಾಡೋಕ್ಕೆ ಬೇಕು ಅಂತಂದರೆ ಸೊ ಪ್ಲ್ಯಾಸ್ಟಿಕ್ ಅಂಥದ್ದು ಇದೇ ರೀತಿ ಕೊಟ್ಟರೆ ಮಕ್ಕಳು ಕೂತ್ಕೊಂಡು ಆಟ ಆಡ್ತಿರ್ತಾರೆ. ಸೊ ಮುರಿಯೋದಿಲ್ಲ. ಸೊ ಮಕ್ಕಳಿಗೂ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ 3 ಸೈಜ್ ಇರೋದ್ರಿಂದ ಚೆನ್ನಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಎಲಿಫೆಂಟ್ ಸೆಟ್ಟು. ಸೊ ನೋಡ್ತಾ ಇರ್ಬೋದು, ಮೇಲ್ಗಡೆ ಪೇಂಟಿಂಗ್ ಮಾಡಿದ್ದಾರೆ. ಸೊ ಸಣ್ಣದಾಗಿದೆ, ನೋಡ್ಬೋದು. ನನ್ನ ಕೈಯ ಅರ್ಧದಷ್ಟಿದೆ. ಸಣ್ಣದಾಗಿದೆ, ತುಂಬ ದೊಡ್ಡದಿಲ್ಲ. ಪ್ರಾಡಕ್ಟ್ ಪರವಾಗಿಲ್ಲ. ಸೊ ಪ್ಲ್ಯಾಸ್ಟಿಕ್ಕು ಇದು ಮಾತ್ರ. ಸೊ ಬೇಕು ಅಂದವ್ರು ಮಾತ್ರ ತೊಗೊಳ್ಳಿ. ನಿಮಗೇನಾದರೂ ಶೋಕೇಸಲ್ಲಿ ಇಡೋದಕ್ಕೆ ಅಥವಾ ಎದಕ್ಕಾದರೂ ಮಕ್ಕಳು ಆಟ ಆಡೋದಕ್ಕೆ ಬೇಕು ಅಂದರೆ ಆ ಪರ್ಪಸ್ ಇದ್ದರೆ ತೊಗೊಳ್ಳಿ, ಪರವಾಗಿಲ್ಲ ತೊಗೊಂಡ್ರೆ. ಸೊ ಮನೆ ಒಂದು ಡೆಕೋರೇಷನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಶೋಕೇಸಲ್ಲಿ ಇಡೋದಕ್ಕೆ ತುಂಬ ಸೆಟ್ಟು ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಯಾಕಂದರೆ 6 ಇದೆಯಲ್ಲ ಸೆಟ್ಟು. ಸೊ ಈ ರೀತಿ ಸೆಟ್ಟನ್ನು ಆ ಕಡೆ ಈ ಕಡೆ ನಾವು ಡೆಕೋರೇಷನ್ನಿಗೂ ಕೂಡ ಇಟ್ಕೋಬೋದು. ನೋಡ್ತಾ ಇರ್ಬೋದು. ಸೊ ಸಣ್ಣದಾಗಿದೆ, ಪುಟ್ಟದಾಗಿ. ಸೊ ಇಷ್ಟ ಆದವರು ತೊಗೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೋಡ್ಬೋದು ನೀವು. ಸೊ ಒಂದೇ ಥರದ್ದು ಕಲರ್ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಕಲರ್ಸು ಇದ್ದಾವೆ. ಒಂದು 3 ಕಲರ್ ಬೇರೆ, ಇನ್ನು 3 ಕಲರ್ಸ್ ಈ ಸೈಜಲ್ಲಿ 3 ಸೆಟ್ ಬೇರೆ, 3 ಸೆಟ್ ಬೇರೆ, ಆ ಥರದ್ದು ಇತ್ತು. ಬಟ್ ನಾನು ಒಂದೇ ಕಲರಲ್ಲಿ ಬೇಕು ಅಂತಂದ್ಬಿಟ್ಟು ಯಾರು ಒಂದೇ ಸೆಟ್ಟಲ್ಲೇ ತೊಗೊಂಡಿದ್ದೀನಿ. ಆ ಕಡೆ ಈ ಕಡೆ ಇಟ್ಟಾಗ ನಾವು ಈ ಗಣೇಶ ಹಬ್ಬದಲ್ಲಿ ಏನಾದರೂ ಟೇಬಲ್ ಮೇಲೆ ಗಣೇಶ ಇಟ್ಟರೆ ಮುಂದ್ಗಡೆ ಒಂದು ರೀತಿ ಡೆಕೋರೇಷನ್ಗೆ ಇಡೋದಕ್ಕೋಸ್ಕರನೇ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ನಾನು ಬೇರೆ ಬೇರೆ ಆ್ಯಂಗಲಲ್ಲಿ ನಿಮಗೆ ಇಟ್ಟು ತೋರಿಸ್ತೀನಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ರೀತಿ ಸಣ್ಣದು, ಮೀಡಿಯಮ್ಮು, ಸ್ವಲ್ಪ ದೊಡ್ಡದು, ಈ ರೀತಿ ಇದೆ ಎಲಿಫೆಂಟು. ಸೊ ಸ್ವಲ್ಪ ದೂರದಿಂದ ನೋಡಿದಾಗ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ ನಮಗೆ. ನೋಡ್ತಾ ಇರ್ಬೋದು. ಈ ರೀತಿ ನಾವು ಹಬ್ಬಕ್ಕೆಲ್ಲ, ದಸರಾ ಹಬ್ಬಕ್ಕೆ ಈ ರೀತಿ ಎಲ್ಲ ನಾವು ಇಡ್ಬೋದು. ದಸರಾ ಅಥವಾ ದೀಪಾವಳಿ ಹಬ್ಬಗಳಿಗೆ, ಈ ಶುಕ್ರಗೌರಿ ಹಬ್ಬಕ್ಕೆ ನಾವು ಮಾಡ್ತೀವಲ್ಲ, ಸೊ ಆ ಟೈಮಲ್ಲೂ ಕೂಡ ನಾವು ಗೌರಿಯ ಮುಂದ್ಗಡೆ ಡೆಕೋರೇಷನ್ಗೆ ಇಡಬೋದು. ನೋಡಿ, ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ಸೊ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಇನ್ನು ಎರಡನೇದು ಬಂದುಬಿಟ್ಟು ನಮ್ಮ ಪ್ರಾಡಕ್ಟು. ಸೊ ಇದು ಒಂದು ಆರ್ಟ್ ಇದು. ಸೊ 7 ಹಾರ್ಸ್ ವಸ್ತು ವಾಲ್ ಪೇಂಟಿಂಗ್ ಇದು. ಸೊ ಈ ಒಂದು ವಾಲಿಂಗ್ ಪೇಂಟನ್ನು ನಾನು ಹೇಗೆ ತೊಗೊಂಡಿದ್ದೀನಿ ಅಂತಂದರೆ, ಸೊ ನಮ್ಮ ಮನೇಲಿ ಏನಾದರೂ ಚೆನ್ನಾಗಿ ನಮ್ಮ ಈ ಬಿಸ್ನೆಸ್ ಆಗಿರ್ಬೋದು ಅಥವಾ ಒಂದು ಏನೇ ಆಗಿರ್ಬೋದು, ಸಕ್ಸಸ್ ನಮಗೆ ಆಗ್ತಾಯಿಲ್ಲ ಅಂತಂದರೆ ವಾಸ್ತು ಇದಕ್ಕೆ ನಾವು ಇದನ್ನು ಬಳಸ್ತಾರೆ. ಸೊ ಇದರ ಬಗ್ಗೆ ನನಗೆ ತುಂಬ ಗೊತ್ತಿತ್ತು, ಬಟ್ ನಾವು ಮನೇಲಿ ಹಾಕಿದ್ದಿಲ್ಲ. ಸೊ ಹೊಸ ಮನೆಗೆ ಬಂದ ಮೇಲೆ ಇದು ಹಾಕಬೇಕು ಅನ್ನೋದು ಭಾಳ ದಿವಸದ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಸೊ ನಾನು ಮೀಶೋದಲ್ಲಿ ಹೀಗೆ ನೋಡ್ತಾ ಇದ್ದಾಗ ನನಗೆ ಇದು ಆದಮೇಲೆ ಇದ್ರ ಬಗ್ಗೆ ನಾನು ತಿಳ್ಕೊಂಡು ಆರ್ಡ್ರ್ ಮಾಡಿದ್ದೀನಿ. ಯಾಕೆಂದರೆ ಇದು ನಮ್ಮ ದಕ್ಷಿಣ ಗೋಡೆಗೆ ಹಾಕೋದಕ್ಕೆ ತೊಗೊಂಡಿದ್ದೀನಿ. ರೆಡ್ಡಲ್ಲಿ ಇರಬೇಕು, ದಕ್ಷಿಣ ಗೋಡೆಗೆ ಸ್ವಲ್ಪ ರೆಡ್ಡಲ್ಲಿ ಇರಬೇಕು. ಈ 7 ಹಾರ್ಸ್ ಏನಿದೆಯಲ್ಲ,
ಮುಖ ಒಂದೇ ಕಡೆ ಇರಬೇಕು. ಇದರ ರೇಟ್ ಬಂದುಬಿಟ್ಟು ನಿಮಗೆ 231 ರೂಪಾಯಿ ಇದೆ. ನೀವು ನೋಡುತ್ತಾ ಇರ್ಬೋದು, ಇದರಲ್ಲಿ ಸ್ವಲ್ಪ ಆರೆಂಜ್ ಕಲರು, ಸ್ವಲ್ಪ ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ನೀವು ಪಶ್ಚಿಮ ಗೋಡೆಗೆ ಹಾಕಬೇಕು. ಸೊ ಈ ರೀತಿ ಒಂದೊಂದು ಗೋಡೆಗೆ ಒಂದೊಂದು ಕಲರ್ಸ್ ಇರುತ್ತೆ ಇದರಲ್ಲಿ. ಸೊ ಅದನ್ನು ನೋಡಿಕೊಂಡು ನೀವು ತಿಳ್ಕೊಂಡು ಆಮೇಲೆ ಹಾಕ್ಕೊಳ್ಳಿ. ಸೊ ದಕ್ಷಿಣ ಗೋಡೆಗೆ ಬೇಕು ಅಂತಂದರೆ ನೀವು ಸೊ ಈ ರೀತಿ ರೆಡ್ಡನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಸಕ್ಸಸ್ಸಿಗೆ ಇದನ್ನು ತೊಗೊತಾರೆ. ನಮಗೇನೇ ಕೆಲಸ ಆಗದೇ ಇದ್ದರೆ, ಸೊ ಅದಕ್ಕೆ ನಿಂತಿದ್ದರೆ ಅದನ್ನು ಮುಂದೆ ಆಗೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಕುದುರೆ ಹೇಗೆ ಓಡುತ್ತಲ್ಲ ಹಾಗೆ ನಮ್ಮ ಲೈಫು ಚೆನ್ನಾಗಿ ಓಡುತ್ತೆ. ಸೊ ಇನ್ನು ಮೂರನೇ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಮೀಶೋದಿಂದನೇ ತರಿಸಿರೋದು. ಇದು ಕೂಡ ನೋಡ್ತಾ ಇರ್ಬೋದು. ಸೊ ಈ ಒಂದು ಪೊಟೊಟೊ ಚಿಪ್ಸ್ ಮಾಡೋದಕ್ಕೆ ನಾನು ತರಿಸಿದ್ದು ಈ ಮಿಷನ್ನ. ತುಂಬ ಚೆನ್ನಾಗಿದೆ. ಯಾಕೆಂದರೆ ಸಂಜೆ ಟೈಮಲ್ಲಿ ಮಕ್ಕಳು ಏನಾದರೂ ಕೇಳ್ತಿರ್ತಾರೆ. ಸೊ ಆ ಟೈಮಿಗೆ ಮಾಡಿಕೊಡೋಕ್ಕೆ ಅಂತಂದ್ಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಪೊಟೊಟಲ್ಲಿ ಈಗ ಟ್ರೆಂಡಿಂಗಲ್ಲಿರೋಂಥದ್ದು ಈ ರಿಂಗ್ ಟೈಪಲ್ಲಿ ಬರುತ್ತೆ ನೋಡಿರಿ, ಕಡ್ಡಿಗೆ ಚುಚ್ಚಿಬಿಟ್ಟು ಆ ರೀತಿ ಚಿಪ್ಸ್ ಮಾಡ್ತಾರಲ್ಲ. ನನ್ನ ಮಕ್ಕಳಿಗೆ ಆ ಥರದ್ದು ಮಿಷನ್ನು ತೊಗೋಬೇಕು ಅಂತ ಹೇಳಿದರು. ಸೊ ಅದರ ರೇಟ್ ಬಂದು 700 900 ತನಕ ಇದೆ. ಸೊ ಅದು ತುಂಬ ರೇಟ್ ಇದೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಅದನ್ನು ಆರ್ಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಇದರ ರೇಟು ಕೂಡ ಕಮ್ಮಿ. ಇದು ನಮಗೆ ಚಿಪ್ಸು ಉದ್ದುದ್ದಕ್ಕೆ ಆಲೂಗಡ್ಡೆನ ನಾವು ಸಿಪ್ಪೆ ಸುಲಿದ್ಬಿಟ್ಟು ಇದರ ಮೇಲೆ ಇಟ್ಟು ಇದನ್ನು ಮೇಲಿಂದ ನಾವು ಪ್ರೆಸ್ ಮಾಡಿಬಿಟ್ರೆ ಅದು ಉದ್ದುದ್ದಕ್ಕಾಗಿ ಚಿಪ್ಸಾಗಿ ಬರುತ್ತೆ. ಇದರ ರೇಟ್ ಬಂದ್ಬಿಟ್ಟು 135 ರೂಪಾಯಿ ಇದೆ. ಸೊ ನಿಮಗೆ ಅಲ್ಲಿ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ, ಉದ್ದುದ್ದಕ್ಕೆ ಚಿಪ್ಸ್ ಈ ರೀತಿ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಬಿಟ್ಟು ಮೇಲ್ಗಡೆ ನಾವು ಸ್ವಲ್ಪ ಉಪ್ಪು, ಖಾರ, ಚಾಟ್ ಮಸಾಲ ಈ ರೀತಿ ಉದುರಿಸ್ಕೊಂಡ್ಬಿಟ್ಟು ಸಂಜೆ ಟೈಮ್ ಮಕ್ಕಳಿಗೆ ಕೊಡ್ಬೋದು. ಸೊ ಆ ಪರ್ಪಸ್ಸಿಗೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಚೆನ್ನಾಗಿದೆ, ಗಟ್ಟಿಯಾಗಿದೆ, ಬ್ಲೇಡೆಲ್ಲ ಶಾರ್ಪಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ರೆಡ್ ಕಲರ್ ಮಾತ್ರ ಇದೆ, ಒಂದೇ ಕಲರ್ ಇದೆ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಇಷ್ಟ ಆದವರು ತೊಗೊಳ್ಳಿ. ಸೊ ಸಂಜೆ ಟೈಮು ನಾವು ಚಿಪ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಇದು. ಸೊ ಬೇಗನೆ ಆಗುತ್ತೆ. ಸೊ ಇಟ್ಬಿಟ್ಟು ಒಂದ್ಸರಿ ಪ್ರೆಸ್ ಮಾಡಿದ್ರೆ ಮುಗಿದೋಯ್ತು. ಎಣ್ಣೆಲಿ ಫ್ರೈ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡಿದರೆ ಕ್ರಿಸ್ಪಿ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ಇದು. ಸೊ ಇಷ್ಟ ಆದವರು ತೊಗೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿದೆ, ವೇಟ್ ಇದೆ ಸ್ವಲ್ಪ, ಪ್ಲಾಸ್ಟಿಕ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ 4ನೇ ಒಂದು ಪ್ರಾಡಕ್ಟ್ ಇದು. ಸೊ ಯಾರ್ಯಾರು ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಆಲ್ರೆಡಿ ನನ್ನ ಮಗ ಮೇಲ್ಗಡೆ ಇರುವಂಥ ಕವರ್ನ ಓಪನ್ ಮಾಡಿದ್ದಾರೆ. ಸೊ ಇದು ನೋಡಿ, ಇದು ಬಂದುಬಿಟ್ಟು ಸೋಲಾರು ಡ್ಯಾನ್ಸಿಂಗ್ ಫ್ಲವರ್ ಅಂತ. ಇದು ಕಾರು ಡೆಕೋರೇಷನಿಗೆ, ಕಾರಲ್ಲಿ ಫ್ರಂಟಲ್ಲಿ ಇಡೋದಕ್ಕೋಸ್ಕರ ನಾನು ತರಿಸಿದ್ದಿದ್ದು. ಸೊ ನೋಡ್ಬೋದು ನೀವು, ಈ ಫ್ಲವರ್ದು ಸೋಲಾರ್ ಫ್ಲವರ್, ಇದು ಸೋಲಾರ್ ಡ್ಯಾನ್ಸಿಂಗ್ ಫ್ಲವರ್ ಅಂತ. ಸೊ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಕಾರಲ್ಲಿ ಇಡೋದಕ್ಕೋಸ್ಕರನೇ ನಾನು ಇದನ್ನು ತೊಗೊಂಡೆ. ಸೊ ಇಲ್ಲಿ ಗಮ್ ಹಾಕ್ಬಿಟ್ಟು ಈ ಸ್ಟಿಕ್ಕರ್ನ ಅಂಟಿಸಿದ್ರೆ ಕಾರಿಗೂ ಎರಡು ಕಡೆನೂ ಕವರ್ನ ತೆಗೆದುಬಿಟ್ಟು ಅಂಟಿಸಿದ್ರೆ ಸೊ ಕಾರಲ್ಲೇ ಆರಾಮಾಗಿ ಅಂಟಿಸ್ಬೋದು. ನೀವು ನೋಡ್ತಾ ಇರ್ಬೋದು ಈ ರೀತಿ ಫ್ಲವರು ಇದು ಆಗ್ತಾ ಇರುತ್ತೆ. ಸೊ ಇದರ ರೇಟ್ ಬಂದುಬಿಟ್ಟು 211 ರೂಪಾಯಿ ಇದೆ ರೇಟು ಇದರದ್ದು. ಸೊ ಚೆನ್ನಾಗಿದೆ, ಬಟ್ ಸೋಲಾರ್ದು ವರ್ಕ್ ಆಗುತ್ತೆ ಇಲ್ಲ ಅಂತ ನೋಡಬೇಕು. ಯಾಕೋ ಸ್ವಲ್ಪ ಡೌನ್ ಇದೆ. ಸೊ ಇನ್ನು ಮೋಸ್ಟ್ಲಿ ಚಾರ್ಜು ಅದರದ್ದು ಪವರು ಸೋಲಾರಿಂದ ಕಮ್ಮಿ ಆಗಿರ್ಬೋದು, ಅಥವಾ ಅದು ಕರೆಕ್ಟಾಗಿ ಇಲ್ಲದೆ ಇರ್ಬೋದು. ಸೊ ಇದನ್ನು ನೋಡ್ತಾ ಇದ್ದೀನಿ. ಸೊ ಬಟ್ ಸೋಲಾರ್ ವರ್ಕ್ ಆಗ್ತಾಯಿಲ್ಲ ಕಾಣಿಸುತ್ತೆ, ಆದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಸೋಲಾರ್ ಅಷ್ಟು ವರ್ಕ್ ಆಗ್ತಾಯಿಲ್ಲ. ಸೊ ಏನಾದರೂ ಡೆಕೋರೇಷನ್ ಪರ್ಪಸ್ಸಿಗೆ ಹಾಗೆ ಕಾರಲ್ಲಿ ಸುಮ್ಮನೆ ಇಡೋದಕ್ಕೆ ಆದರೆ ತೊಗೊಳ್ಳಿ, ಬಟ್ ಸೋಲಾರ್ ವರ್ಕ್ ಆಗ್ತಾಯಿಲ್ಲ. ಸೊ ಯಾಕೆಂದರೆ ಕಾರಲ್ಲಿ ನಾವು ಅಂಟಿಸಿದಾಗ ಕಾರ್ ಮೂವ್ ಆಗ್ತಾ ಇರುತ್ತಲ್ಲ, ಸೊ ಶೇಕ್ ಆಗ್ತಾ ಇರುತ್ತೆ. ಇದು ನೋಡಿ, ನಾನು ಇಟ್ಟ ಮೇಲೆ ಸ್ವಲ್ಪ ಹೊತ್ತಾಯಿತು, ಈಗ ನೋಡಿ ಸ್ಟಾಪ್ ಆಯಿತು ಅದು. ಸೊ ಸೋಲಾರ್ ವರ್ಕ್ ಆಗ್ತಾಯಿಲ್ಲ.
ಸೊ ಬೇಕಂದರೂ ಡೆಕೋರೇಷನ್ ಪರ್ಪಸ್ಸಿಗೆ ಬೇಕಂದರೆ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡಿ ಈ ಒಂದು ಇದನ್ನು. ಸೊ ಇದಕ್ಕಾಗಿ ಬಿಸಿಲಿಗೂ ಕೂಡ ನಾನು ತಂದು ಹೊರಗಡೆ ಬೆಳಕಿಗಾದರೂ ಸ್ವಲ್ಪ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೀನಿ. ಬಟ್ ಆಗ್ತಾಯಿಲ್ಲ. ಸ್ವಲ್ಪ ಒಂದು ನಿಮಿಷ ಈ ರೀತಿ ಶೇಕ್ ಆಗುತ್ತೆ. ಸೊ ಮತ್ತೆ ಸ್ಟಾಪ್ ಆಗುತ್ತೆ. ಸೊ ಸೋಲಾರು ವರ್ಕ್ ಆಗ್ತಾಯಿಲ್ಲ. ಸೊ ಬೇಕು ಅಂದವ್ರು ತೊಗೊಳ್ಳಿ. ಸೋಲಾರ್ ಮಾತ್ರ ವರ್ಕ್ ಆಗ್ತಾಯಿಲ್ಲ. ಸೊ ಇದನ್ನು ನೋಡಿಕೊಂಡು ನೀವು ತೊಗೊಳ್ಳಿ. ಕಾರಲ್ಲಿ ಏನಾದರೂ ಡೆಕೋರೇಷನ್ ಬೇಕು ಅಂದರೆ ಮಾತ್ರ ತೊಗೊಳ್ಳಿ ಇದನ್ನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು 5ನೇ ಪ್ರಾಡಕ್ಟು. ಸೊ ಇದು ನಾನು RO ಸಿಸ್ಟಮಿಗೆ ತೊಗೊಂಡಿರೋದು. ನಾವು ಏನು ಫಿಲ್ಟ್ರ್ ಮಾಡ್ತೀವಲ್ಲ ನೀರಿಗೆ, ವೈಟ್ ಒಂದು ಬಾಕ್ಸ್ ಇರುತ್ತೆ ನೋಡಿ, ಅದಕ್ಕೆ ಅದರೊಳಗಡೆ ಈ ರೀತಿ ಮೈಕ್ರೋ ಸ್ಪನ್ನನ್ನು ಇಟ್ಟಿರ್ತಾರೆ. ಅದನ್ನು ನಾನು ಆರ್ಡ್ರ್ ಮಾಡಿದ್ದೆ. ತುಂಬ ದಿನ ಆಗಿತ್ತು, ಅದರದ್ದು ಚೇಂಜ್ ಮಾಡಿದ್ದಿಲ್ಲ. ಸೊ ಇದು 4 ಬರುತ್ತೆ, ಒಂದು ಪ್ಯಾಕೆಟಲ್ಲಿ 4 ಬರುತ್ತೆ ಈ ರೀತಿ. ಇದನ್ನು ಸುಮಾರು ಜನ ಚೇಂಜ್ ಮಾಡಲ್ಲ. ಆ ಬಾಕ್ಸನ್ನ ಎಷ್ಟೇ ವರ್ಷ ಆದರೂ ಹಾಗೆ ಇಟ್ಟಿರ್ತಾರೆ. ಸೊ ನೋಡ್ಬೋದು, ಇದರ ರೇಟ್ ಬಂದ್ಬಿಟ್ಟು 153 ರೂಪಾಯಿ ಇದೆ. 153 ರೂಪಾಯಿಗೆ 4 ಬರುತ್ತೆ ಈ ರೀತಿ. ಇದು ಒಂದು ವೈಟ್ ಇದು ಇರುತ್ತಲ್ಲ, ಅದ್ರ ಒಳಗಡೆ ಇದನ್ನು ಇಟ್ಟಿರ್ತಾರೆ. ಸೊ ನೀರು ಇದರಲ್ಲಿ ಪಾಸಾಗಿ ರಿಟರ್ನ್ ಬರುತ್ತಲ್ಲ, ಸೊ ಏನಾದರೂ ಗಲೀಜಿದ್ರೆ ನೀರು ಅದು ಕ್ಲೀನಾಗಿ ಆಗಿ ಹೊರಗಡೆ ಬರುತ್ತೆ ನಮಗೆ. ಸೊ ಇದನ್ನು ನೋಡ್ಬೋದು, ನಿಮಗೆ ನನ್ನದು ಹಳೇದು ತೋರಿಸ್ತೀನಿ. ಇದ್ರ ಒಳಗಡೆಯಿಂದ ತೆಗೆದಿರೋದು ಯಾವ ರೀತಿ ಇರುತ್ತೆ ಅಂತ. ತುಂಬ ಕಪ್ಪಗಾಗಿರುತ್ತೆ. ಸೊ ಸುಮಾರು ಜನ ಅದನ್ನು ಚೇಂಜ್ ಮಾಡೋದೇ ಇಲ್ಲ. ಸೊ 6 ತಿಂಗಳಿಗೆ ಒಂದ್ಸರಿ ನಾವು ಇದನ್ನು ಚೇಂಜ್ ಮಾಡಬೇಕು. ನೋಡಿ ಎಷ್ಟು ಕಪ್ಪಗಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಈ ರೀತಿ ಅದನ್ನು ತೆಗೆದುಬಿಟ್ಟು ಈ ರೀತಿ ಹೊಸದು ಹಾಕಬೇಕು. ನೋಡಿ ಒಳಗಡೆ ಸ್ವಲ್ಪ ಇದೆ ವೈಟು, ಫುಲ್ಲು ಬ್ಲ್ಯಾಕ್ ಆಗಿದೆ. ಸೊ ಆ ಒಂದು ಪರ್ಪಸ್ಸಿಗೆ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಆಗಾಗ ಅದನ್ನು ಚೇಂಜ್ ಮಾಡಿ, ಆವಾಗ ನಿಮಗೆ ಒಳ್ಳೆಯ ನೀರು ಕೂಡ ಸಿಗುತ್ತೆ. ಇಲ್ಲಾಂದರೆ ಮತ್ತೆ ನೀವು ಅದೇ ರೀತಿ ಗಲೀಜು ನೀರನ್ನೇ ಕುಡಿಯೋದು ಆ ರೀತಿ ಆಗಿರುತ್ತೆ ಅದನ್ನು ಚೇಂಜ್ ಮಾಡದೆ ಹೋದರೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದೊಂಥರ ಯುನಿಕ್ ಸ್ಟೈಲಲ್ಲಿ ಇರುವಂಥದ್ದು. ನೋಡಿ ಈ ರೀತಿ ಓಪನ್ ಮಾಡೋಣ. ಇದೊಂಥರ ಯೂನಿಕ್ ಸ್ಟೈಲಲ್ಲಿರುವಂಥ ವೆಲ್ಕಮ್ ಬೋರ್ಡ್ ಇದು. ಸೊ ವುಡ್ಡಲ್ಲಿದೆ. ಹೊರಗಡೆ ನಾವು ಎಂಟ್ರೆನ್ಸಿಗೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ನಾನು. ಸೊ ಇದನ್ನು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಕೈ ಮುಗಿದು ವೆಲ್ಕಮ್ ಅಂತ ಇದೆಯಲ್ಲ, ಸೊ ನಮ್ಮ ಒಂದು ಟ್ರೆಡಿಷ್ನಲಲ್ಲಿ ಇರೋದ್ರಿಂದ ಬೋರ್ಡು ನನಗೆ ತುಂಬಾ ಇಷ್ಟ ಆಯಿತು. ಇದು ಸೀರೆ ಪಂಜೆ ಶರ್ಟ್ ಹಾಕ್ಕೊಂಡಿದ್ದಾರೆ. ಸೊ ನಮಸ್ಕಾರ ಮಾಡಿ ವೆಲ್ಕಮ್ ಅಂತ ಇದೆಯಲ್ಲ. ಸೊ ತುಂಬ ಚೆನ್ನಾಗಿ ಫ್ರಂಟ್ ಡೋರಿಗೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆ ಲುಕ್ಕು ಇನ್ನೂ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಅಂದ್ಬಿಟ್ಟು ಆ ಒಂದು ಪರ್ಪಸ್ಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಇದನ್ನು ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಸೊ ಇದರ ರೇಟ್ ಬಂದುಬಿಟ್ಟು 99 ರೂಪೀಸ್ ಇದೆ. ಸೊ ನೋಡೋದಕ್ಕೆ ಸಣ್ಣ ಸೈಜ್ ಇದೆ, ಬಟ್ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಅಮೆಝಾನಲ್ಲೆಲ್ಲ ಇನ್ನೂ ತುಂಬ ರೇಟ್ ಜಾಸ್ತಿ ಇದೆ ಇದರದ್ದು. ಸೊ ಮೀಶೋದಲ್ಲೇ ಇದು ಕಮ್ಮಿ ಇರೋದು ಇದರದ್ದು. ಸೊ ಬೇರೆ ಕಡೆ ನಮ್ಗೆ ಹೊರಗಡೆ ಈ ಥರದ್ದು ಬೇಕು ಅಂದರೆ ಸಿಗಲ್ಲ ನಮಗೆ. ಬಟ್ ಹೀಗಾಗಿ ನಾನು ಮೀಶೋದಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ, ಪರವಾಗಿಲ್ಲ, ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಬಟ್ ಸಣ್ಣ ಸೈಜ್ ಇದೆ ಅಷ್ಟೇ. ಸೊ ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ತೊಗೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಮ್ಮದು 7ನೇ ಪ್ರಾಡಕ್ಟು. ಸೊ ಇದು ಕೂಡ ನಾನು ಅಷ್ಟೇ ಮನೆ ಡೆಕೋರೇಟಿಗೆ, ಮನೆಯ ಒಂದು ಅಂದ ಹೆಚ್ಚಿಸೋಕೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡಿರೋದು ಇದು ಕೂಡ. ಇದನ್ನು ತುಂಬ ಮನೆಯಲ್ಲಿ ಜನ ಹಾಕಿರ್ತಾರೆ, ಏಕೆಂದರೆ ಇದೊಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಇದನ್ನು ಹಾಕಿದರೆ. ಇದನ್ನು ನೋಡ್ತಾ ಇದ್ದರೆ ನಾವೇ ಒಂದು ರೀತಿ ಎಲ್ಲೋ ವಿಲೇಜ್ ಒಳಗಡೆ ಹೋಗಿದ್ದೀವಿ ಅನ್ನಬೇಕು, ಆ ರೀತಿ ಫೀಲ್ ಬರುತ್ತೆ. ಸೊ ಇದೊಂದು ರೀತಿ ಬ್ಯೂಟಿಫುಲ್ಲಾಗಿ ಆರ್ಟ್ ಇರುವಂಥದ್ದು ವಿಲೇಜ್ ಸೆಟ್ಟು 3 ಇದೆ ಇದರಲ್ಲಿ. ನೋಡಿ ಈ ರೀತಿ ಮೀಡಿಯಮ್ ಇದು ಸೆಂಟ್ರಿಗೆ ಹಾಕೋದಕ್ಕೆ.
ಆ ಕಡೆ ಈ ಕಡೆ ಒಂದು ಸಣ್ಣ ಸಣ್ಣ ಸೈಜ್ ಕೊಟ್ಟಿರ್ತಾರೆ. ಈ ರೀತಿ 3 ಸೈಜ್ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲೊಂದು ಸ್ವಲ್ಪ ಪ್ರೆಸ್ ಆಗಿದೆ ಬಾಕ್ಸು. ಸೊ ಬಾಕ್ಸ್ ಪ್ರೆಸ್ ಆಗಿದ್ದಕ್ಕೆ ಇದಾಗಿದೆ. ಈ ರೀತಿ ಗಮ್ ಕೊಟ್ಟಿರ್ತಾರೆ. ಇದನ್ನು ಬಿಚ್ಚಿಬಿಟ್ಟು ನಿಮಗೆ ಎಲ್ಲಿ ಬೇಕೋ ಗೋಡೆಗೆ ಅಲ್ಲಿ ನೀವು ಆರಾಮಾಗಿ ಅಂಟಿಸ್ಬೋದು. ಇದ್ರ ರೇಟ್ ಬಂದುಬಿಟ್ಟು 109 ರೂಪಾಯಿ ಇದೆ. ಸೊ 109 ರೂಪಾಯಿಗೆ ಈ ರೀತಿ 3 ಸೆಟ್ ಬರುತ್ತೆ. ಸೊ ಈ ಥರದ್ರಲ್ಲಿ ಸುಮಾರು ಇದ್ದಾವೆ. ನಿಮಗೆ ದೇವ್ರದ್ದು ಬೇಕು ಅಂದರೆ ರಾಧಾಕೃಷ್ಣಂದು, ಬುದ್ಧಂದಾಗಿರ್ಬೋದು, ಬೇರೆ ಬೇರೆ ಒಂದು ಇದ್ರದ್ದು ಕೂಡ ಇದೆ ಈ ರೀತಿ. ಸೊ ನಾನು ಈ ರೀತಿ ವಿಲೇಜ್ ಬ್ಯೂಟಿಫುಲ್ಲಾಗಿ ಇರುವಂಥದ್ದು ವಿಲೇಜ್ ನೇಚರ್ ಇದೆ ಇದರಲ್ಲಿ. ಸೊ ನೇಚರ್ ಮೇನ್ ಹೈಲೈಟ್ ಇರೋದ್ರಿಂದ ನೋಡ್ತಾ ಇದ್ದರೆ ನಾವೇ ಒಂದು ರೀತಿ ಎಲ್ಲೋ ಹೋಗಿದ್ದೀವಿ ಅಂತ ಅನ್ನಿಸ್ಬೇಕು. ಆ ರೀತಿ ಇದೆ, ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟಾಗಿ ಇದೆ ಕೂಡ ಇದು. ಸೊ ಆರಾಮಾಗಿ ನಾವು ಗೋಡೆಗೆ ಅಂಟಿಸ್ಕೋಬೋದು, ನೀಟಾಗಿ ಕೊಡುತ್ತೆ ಗೋಡೆಗೆ. ಸೊ ಇದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ತಪ್ಪದೆ ತೊಗೊಳ್ಳಿ ಇಷ್ಟ ಆದವರು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ನಾನು ಒಂದು ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡೋದ್ರಿಂದ ನಾವು ಎಲ್ಲೇ ಹೋದರೂ ಏನೇ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಆ ಕೆಲಸ ಸಕ್ಸಸ್ ಆಗುತ್ತೆ. ಆ ಕೆಲಸಕ್ಕೆ ನಮಗೆ ತಕ್ಕ ಪ್ರತಿಫಲ ಸಿಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಇದು ಏನಪ್ಪ ಅಂತಂದರೆ ಪೈರಟ್ ಕಿಚನ್. ಇದು ಸ್ಕ್ವೇರ್ ಇದರಲ್ಲಿದೆ, ಸ್ಕ್ವೇರ್ ಶೇಪಲ್ಲಿ. ಸೊ ಕಿಚನ್ ಇದು, ಇದರಲ್ಲಿ ಪೈರಟ್ನ ಪೌಡ್ರನ್ನ ಯೂಸ್ ಮಾಡಿಕೊಂಡು ಕೀ ಬಂಚನ್ನ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ನಾನು ಅಮೆಝಾನಲ್ಲಿ ನೋಡಿದಾಗ ಇದ್ರ ರೇಟ್ ತುಂಬಾ ಜಾಸ್ತಿ ಇದೆ ಅದರಲ್ಲಿ. ಸೊ ಮೀಶೋದಲ್ಲಿ 168 ರೂಪಾಯಿ ಇದೆ. 168 ರೂಪಾಯಿ ಕಿಚನ್ ಇದು. ಒಂದು ಕಡೆ ನಮಗೆ ಓಮ್ ಅಂತ ಇದೆ, ಒಂದು ಕಡೆ ಸ್ವಸ್ತಿಕ್ ಇದು ಇದೆ. ಪೈರಟ್ ಅಂತ ಕರಿತೀವಿ. ಈ ಪೈರಟ್ ಮನೇಲಿ ಇಡೋದ್ರಿಂದ ನಮಗೆ ಏನೇ ಹಣಕಾಸಿನ ತೊಂದರೆ ಇದ್ದರೂ ಕೂಡ ಅದು ಸಾಲ್ವ್ ಆಗ್ತಾ ಬರುತ್ತೆ. ನಮಗೆ ಹೊಸ ಹೊಸ ಅವಕಾಶಗಳು, ಹೊಸ ಒಂದು ಈ ಒಂದು ಮನಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ, ಮನಿನ ಅಟ್ರಾಕ್ಷನ್ ಮಾಡುತ್ತೆ ಈ ಪೈರಟು. ಸೊ ಅದಕ್ಕೂ ಆ ಪರ್ಪಸ್ಸಿಗೋಸ್ಕರ ಇದನ್ನು ಪೈರಟನ್ನು ಯೂಸ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ಇದನ್ನು ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಏನಾದರೂ ದುಡ್ಡಿನ ಸಮಸ್ಯೆ ಅಥವಾ ಏನಾದರೂ ನಿಮ್ಮ ಬಿಸ್ನೆಸ್ಸಲ್ಲಿ ಸಕ್ಸಸ್ ಅನ್ನೋದು ಇಲ್ಲ ಅಂದರೆ ಈ ಥರದ್ದು ಪೈರಟ್ ಕೀನ ಯಾವಾಗಲೂ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ. ಇದರಲ್ಲಿ ಓಮ ಸ್ವಸ್ತಿ ಕೂಡ ಇದೆ ನಿಮಗೆ, ಅದು ಒಂದು ಕೂಡ ನಮಗೆ ಪಾಸಿಟಿವ್ ಆಗಿ ಕೆಲಸ ಕೊಡುತ್ತೆ. ಸೊ ಎಲ್ಲ ಪ್ರಾಡಕ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ತಪ್ಪದೆ ನೋಡಿ. ಸೊ ನಿಮಗೆ ರೇಟು, ಯಾಕೆಂದರೆ ನಾನು ಏನು ರೇಟ್ ಕೊಟ್ಟಿದ್ದೀನಿ ಅದೇ ರೇಟು ಇರೋಲ್ಲ. ಕೆಲವೊಂದು ಸಾರಿ ರೇಟ್ ಜಾಸ್ತಿ ಆಗಿರುತ್ತೆ, ಕೆಲವೊಂದು ಸಾರಿ ನಾನು ತೋರಿಸಿರೋಕ್ಕಿಂತನೂ ಕಮ್ಮಿನೂ ಆಗಿರ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ನಮ್ಮ 9ನೇದು ಪ್ರಾಡಕ್ಟು. ಸೊ ಇದು ಲಿಪ್ ಮತ್ತು ಚೀಕಿಗೆ ಹಚ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರೋದು. ಲಿಪ್ಪು ಮತ್ತು ಚೀಕಿಗೆ ನಾವು ಹಚ್ಕೊಳೋದಕ್ಕೆ 2 in 1 ಇದು. ಸೊ ಎಲ್ಲಾದರೂ ನಾವು ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಒಂದು ಡಾರ್ಕ್ ಕಲರು ಮತ್ತು ಒಂದು ಲೈಟ್ ಕಲರ್ ಕೊಟ್ಟಿದ್ದಾರೆ. ಸಣ್ಣದಾಗಿ ಬಾಕ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಸಣ್ಣದಾಗಿ ಬಾಕ್ಸ್ ಇದೆ ಇದು. ಸೊ ಇದ್ರ ರೇಟ್ ಬಂದುಬಿಟ್ಟು 168 ರೂಪಾಯಿ. ಸೊ ನಿಮಗೆ ರೇಟ್ ಜಾಸ್ತಿ, ಬಾಕ್ಸ್ ಸಣ್ಣದಿದೆಯಲ್ಲ ಅಂತ ಅನ್ಬೋದು, ಬಟ್ ಕ್ವಾಲಿಟಿ ಚೆನ್ನಾಗಿದೆ, ರಿವ್ಯೂ ಕೂಡ ಚೆನ್ನಾಗಿದೆ ಇದ್ರದ್ದು. ಹೀಗಾಗಿ ನಾನು ತೊಗೊಂಡಿದ್ದೀನಿ. ಲಿಪ್ ಮತ್ತು ಚೀಕಿಗೆ ನಾವು ಯೂಸ್ ಮಾಡ್ಬೋದು. ನೋಡಿ, ಇದನ್ನು ಹಚ್ಕೊಂಡ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಕೈಗೆ. ಸೊ ನೋಡಿ, ಚೆನ್ನಾಗಿದೆ, ಲೈಟ್ ಕಲರ್ ಆಗಿದೆ ಇದು. ನೋಡಿ, ಇದು ಲೈಟ್ ಕಲರ್, ಒಂದು ಲೈಟು ಒಂದು ಡಾರ್ಕ್ ಇದೆ. ಈ ರೀತಿ 2 ಕಲರಲ್ಲಿ ಇದೆ ಅದು. ನೋಡಿ, ಇದು ಸ್ವಲ್ಪ ರೆಡ್ ಆಗಿದೆ, ಇದು ಸ್ವಲ್ಪ ಲೈಟ್ ಕಲರು, ಇದು ಸ್ವಲ್ಪ ಡಾರ್ಕ್ ಕಲರ್ ಇದೆ, ಸಣ್ಣದಾಗಿ. ಸೊ ಕ್ವಾಲಿಟಿ ಚೆನ್ನಾಗಿದೆ, ನೀವು ನೋಡ್ಬೋದು. ಸೊ ಇದನ್ನು ನೋಡಿಬಿಟ್ಟು ನನ್ನ ಕಲರ್ ಇರಲಿ, ಒಂದು ಲೈಟ್ ಕಲರ್ ಇದೆ, ಒಂದು ಡಾರ್ಕ್ ಇದೆ ಅಂದ್ಬಿಟ್ಟು
ತೊಗೊಂಡಿದ್ದೀನಿ. ಸೊ ಇದ್ರ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದ್ರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಸೊ ಇಷ್ಟ ಆದವರು ತಗೊಳ್ಳಿ. ಸೊ ಸಣ್ಣದಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು 10ನೇ ಪ್ರಾಡಕ್ಟ್ ಇವತ್ತು. ಸೊ ಈ 10ನೇ ಪ್ರಾಡಕ್ಟಲ್ಲಿ ನಿಮಗೆ ಒಂದು ಇದನ್ನು ತೋರಿಸ್ತಾ ಇದ್ದೀನಿ ನಾನು. ಇದು ಒಂದು ನ್ಯಾಚುರಲ್ ಆಗಿ ಇರುವಂಥದ್ದು. ಇದು ನಾವು ಮನೆಗೆ ದೃಷ್ಟಿ ಆಗಬಾರ್ದು ಅಂದ್ಬಿಟ್ಟು, ಹಾಗೆ ಮನೆಗೆ ಯಾರಾದರೂ ಬಂದಾಗ ಕೆಲವೊಂದು ಸರಿ ನೆಗೆಟಿವ್ ಎನರ್ಜಿ ಅಥವಾ ಒಂದು ಕೆಲವರು ಮನೆಗೆ ದೃಷ್ಟಿ ಹಾಕ್ತಾರಲ್ಲ, ಸೊ ಆ ಒಂದು ಪರ್ಪಸ್ಸಿಗೆ ಇದನ್ನು ಮನೆಯಲ್ಲಿ ಒಳಗಡೆ ಮೇನ್ ಡೋರ್ ಒಳಗಡೆ ನಾವು ಬಂದಾಗ ಒಳಗಡೆ ಡೋರಿಗೆ ನಾವು ಬಾಗಿಲು ಮೇಲ್ಗಡೆ ಹೊಸಲು ಇರುತ್ತಲ್ಲ, ಮೇಲ್ಗಡೆ ನಾವು ಹಾಕುವಂಥದ್ದು ನ್ಯಾಚುರಲ್ ಬ್ಲ್ಯಾಕ್ ಟರ್ಮೈನ್ ಅಂತ ಇದು ಅಂದ್ಬಿಟ್ಟು ಟರ್ಮೈನ್ ಮತ್ತು ಸೆಲೆನೈಟ್ ನ್ಯಾಚುರಲ್ ಆಗಿರುವಂಥ ಸ್ಟೋನು ಇದು. ಸೊ ಇದು ದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿ ಎಳ್ಕೊಳಕ್ಕೋಸ್ಕರ ಹಾಕ್ತಾರೆ. ಇದನ್ನು ತುಂಬ ವೇಟ್ ಇದೆ, ನ್ಯಾಚುರಲ್ ಆಗಿ ಇರುವಂಥದ್ದು ಸೆಲೆನೈಟು ಮತ್ತು ಟರ್ಮಲೈನು. ಇದನ್ನು ಎರಡು ಒಂದು ಇದಕ್ಕೆ ಯೂಸ್ ಮಾಡ್ತಾರೆ, ದೃಷ್ಟಿ ಮತ್ತು ಇದಕ್ಕೋಸ್ಕರ. ಇದರ ರೇಟ್ ಬಂದುಬಿಟ್ಟು 148 ರೂಪಾಯಿ ಇದೆ. ಸೊ ದೊಡ್ಡ ಸೈಜ್ ಇದೆ, ಸ್ವಲ್ಪ ನಾನು ಇನ್ನೂ ಸಣ್ಣದಾಗಿದೆ ಅಂತ ಅಂದ್ಕೊಂಡಿದ್ದೆ. ಇದು ಪರವಾಗಿಲ್ಲ, ಮೀಡಿಯಮ್ ಸೈಜಲ್ಲಿ ಇದೆ. ಸೊ ಇದು ನಾವು ಮೇನ್ ಡೋರು ನಾವು ಒಳಗಡೆ ಬಂದ ತಕ್ಷಣ ಹೊಚ್ಚಲ ಮೇಲ್ಗಡೆ ನಾವು ಹಾಕಬೇಕು. ಇದನ್ನು ನಮ್ಮ ದೃಷ್ಟಿ ಆಗೋದಾಯಿತು, ಮನೆಗೆ ಯಾರಾದರೂ ದೃಷ್ಟಿ ಮತ್ತು ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಬಂದರೆ ಸೊ ಇದು ಆಗುತ್ತೆ, ಕ್ಯೂರಿಂಗ್ ಒಂದು ರೀತಿ ನೆಗೆಟಿವ್ ಎನರ್ಜಿನ ಎಳ್ಕೊಳುತ್ತೆ. ಸೊ ಆ ಒಂದು ಪರ್ಪಸ್ಸಿಗೆ ಇದನ್ನು ಮನೆಯಲ್ಲಿ ಹಾಕ್ತಾರೆ. ತುಂಬ ಚೆನ್ನಾಗಿದೆ. ನಾನು ಸಣ್ಣಕ್ಕೆ ಬರುತ್ತೆ ಅಂದ್ಕೊಂಡಿದ್ದೆ, ದೊಡ್ಡ ಸೈಜ್ ಇದೆ, ಹೆವಿ ವೇಟ್ ಇದೆ. ನ್ಯಾಚುರಲ್ ಸ್ಟೋನ್ಸ್ ಇದು ನ್ಯಾಚುರಲ್ ಸ್ಟೋನ್ಸು, ಸೆಲೆನೈಟ್ ಮತ್ತು ಟರ್ಮಲೈನ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ತಗೊಳ್ಳಿ, ಮನೆಯ ದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿನ ಎಳೆಯುತ್ತೆ ಇದು. ಇನ್ನು ಲಾಸ್ಟ್ನೇ ಪ್ರಾಡಕ್ಟ್ ಬಂದುಬಿಟ್ಟು ಇವತ್ತು ನಮ್ಮ 11ನೇ ಪ್ರಾಡಕ್ಟು. ಸೊ ಆಲ್ರೆಡಿ ನಾನು ಹಿಂದ್ಗಡೆ ಈ ಥರದ್ದು ತೋರಿಸಿದ್ದೆ ನಾನು. ಸೊ ಇದು ಬಂದುಬಿಟ್ಟು A4 ಸೈಜು ಫೋಟೋ ಫ್ರೇಮ್ ಇದು. ಸೊ ಇದರಲ್ಲಿ 6 ಸೆಟ್ ಇರುತ್ತೆ. 6 ಸೆಟ್ಟು ನಾವು A4 ಸೈಜ್ ಡಾಕ್ಯುಮೆಂಟ್ ಆಗಿರ್ಬೋದು, ಏನಾದರೂ ನಮ್ಮದು ಫೋಟೋಸ್ ಆಗಿರ್ಬೋದು, ಆ ರೀತಿ ಇಟ್ಕೋಬೋದು. ಸೊ ನಾವು ಇಲ್ಲಿ ನಮ್ಮ ಡಾಕ್ಯುಮೆಂಟ್ಗೋಸ್ಕರ ನಾವು ತೊಗೊಂಡಿದ್ವಿ, ನಮ್ಮ NGO ಡಾಕ್ಯುಮೆಂಟ್ಸಿಗೆ. ಈಗ ಒಂದು ಡಾಕ್ಯುಮೆಂಟ್ಸು ಅದು ಆಲ್ರೆಡಿ 6 ಹಾಕಿದ್ದೀವಿ. ಸೊ ಇನ್ನೂ ಕೆಲವೊಂದು ಡಾಕ್ಯುಮೆಂಟ್ಸಿಗೆ ಬೇಕಾಗಿತ್ತು, ಹೀಗಾಗಿ ಇನ್ನೊಂದು ಸೆಟ್ ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ. A4 ಸೈಜಲ್ಲಿ ಇದೆ. ಸೊ ಲೈಟ್ ವೇಟ್ ಇರುತ್ತೆ ಇದು. ಸೊ ಇದನ್ನು ತೆಗೆದುಬಿಟ್ಟು ಹಿಂದ್ಗಡೆಯಿಂದ ಇದು ತೆಗೆದುಬಿಟ್ಟು ಫೋಟೋ ಹಾಕಿದರೆ ಮುಗೀತು. ಸೊ ಇದ್ರ ರೇಟ್ ಬಂದುಬಿಟ್ಟು 399 ರೂಪಾಯಿ ಇದೆ. ಸೊ ಇದ್ರ ರೇಟು, ಸೊ ನಾನು ಹೋದ ಸಾರಿ ತೋರಿಸಿದ್ದು ಸ್ವಲ್ಪ ರೇಟ್ ಕಮ್ಮಿ ಇತ್ತು. ಸೊ ಇದ್ರ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ನಾನು ಅದೇ ಮಾಡೋಕ್ಕೆ ಹೋಗಿದ್ದೆ. ಸೊ ಅದ್ರ ರೇಟೂ ಕೂಡ ಮತ್ತೆ ಜಂಪ್ ಆಗಿದೆ. ಸೊ ನಾವೇನು ತೊಗೊಂಡಿರ್ತೀವಿ ಅದು ರೇಟ್ ಅದೇ ರೀತಿ ಇರೋದಿಲ್ಲ ಪ್ರತಿ ಸಲವೂ. ಸೊ ನಾನು ಇಲ್ಲಿ ಪ್ರಾಡಕ್ಟನ್ನು ತೊಗೊಂಡಿರ್ಬೋದು, ನೀವು ಆರ್ಡ್ರ್ ಮಾಡೋ ಟೈಮಲ್ಲಿ ಜಾಸ್ತಿನೂ ಆಗಿರ್ಬೋದು, ಕಮ್ಮಿನೂ ಆಗಿರ್ಬೋದು. ಸೊ ನೀವು ಪ್ರಾಡಕ್ಟನ್ನು ನಾನು ಜಾಸ್ತಿ ಒಳ್ಳೆ ಕ್ವಾಲಿಟಿ ಇರೋವಂಥದ್ದನ್ನು ತೊಗೊಂಡಿರ್ತೀನಿ. ಸೊ ಇವತ್ತಿನ ಪ್ರಾಡಕ್ಟ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ 11 ಪ್ರಾಡಕ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ವಾಟ್ಸಪ್ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.